ಸಂಪತ್ತು. ಮೃಗಾಲಯ ಇಲ್ಲ ಅಂದ್ರೆ ಏನು ಉಳಿತೈತೆ ಸರ್? ಇಲ್ಲಿ ಬರ್ತಾರೆ ಕಾಡುಗಳಿಗೆ, ಕಾಡು ಪ್ರಾಣಿಗಳಿಗೆ ತೊಂದ್ರೆನಾ? ನಾವು ಬದುಕೋದೇ ಕಷ್ಟ ಇಲ್ಲಿ ಭೂಮಿ ಮೇಲೆ. ಇರೋದು 2 ಎಕರೆ. ನಮ್ಮ ತಾತ 1974ರಲ್ಲಿ ನಮ್ಮ ಮಾವ ಜಮೀನು ಖರೀದಿ ಮಾಡಿರೋದು. ಆ ಜಮೀನಲ್ಲಿ ನಾವು ಜೀವನ ಮಾಡ್ತಾ ಇದೀವಿ, ಜಮೀನು ತೋರಿಸ್ಕೊಂಡು. ಈ ಜಮೀನಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಈಗ ಬಂದು ಏಕಾಏಕಿ ಬಂದ್ಬಿಟ್ಟು ಮಾಡಿದ್ರೆ ಯಾರಿಗೆ ಸರ್ ಅನಾನುಕೂಲ ತಾನೇ ನಮಗೆಲ್ಲ? ಏನು ತೊಂದರೆ, ಏನಕ್ಕೂ ಅವ್ರಿಗಿಲ್ಲ. ಅಕ್ಕಪಕ್ಕ ತರಕಾರಿ ಬೆಳೆಯೋಕ್ಕಾಗಲ್ಲ ಸರ್. ತೋಟದವ್ರಿಗೆ, ತರಕಾರಿ ಬೆಳೆಯೋರಿಗೆಲ್ಲ ಧೂಳು. ಆ ಧೂಳಿಂದ ತರಕಾರಿ ಬೆಳೆಯೋಕ್ಕಾಗುತ್ತೆ ಸರ್? ಈಗ ಬೋರಲ್ಲಿ ನೀರು ಬರೋದಿಲ್ಲ, ಆ ಬೋರ್ ನೀರು ಒಣಗೋಗುತ್ತೆ. ಅದರಿಂದ ಜನಗೆ ಎಷ್ಟು ಅನಾನುಕೂಲ ಸರ್. ಆ ನೀರು ಬರಲಿಲ್ಲ ಅಂದ್ರೆ ಬದುಕಕ್ಕಾಗುತ್ತೆ? ನಾವು ಬದುಕಕ್ಕಾಗುತ್ತೆ ಸರ್? ನಾವು ರೈತರ ಮಕ್ಳು ಎಲ್ಲಿ ಬದುಕಕ್ಕಾಗುತ್ತೆ? ನಾವು ರೈತರು ಬದುಕಕ್ಕಾಗುತ್ತಾ? ಬದುಕಕ್ಕೆ ಇಲ್ಲ. ಆಮೇಲೆ ನಾವು ಮಹಿಳೆಯರು ಏನೋ ಒಂದು ಹೊಲ ಇದ್ರೆ, ಒಂದು ಜಮೀನ್ ಇದ್ರೆ ನಾವು ಅದ್ರ ಜೀವನ ಮಾಡ್ತೀವಿ. 2 ಎಕರೆ ಜಮೀನಿದೆ ಸರ್, ನಾವು ಜೀವನ ಮಾಡಕ್ ನಮ್ಗೆ ದಾರಿ, ನಮ್ ಗಂಡ ಬಿಟ್ಟು ಹೋದ್ರು ನಾವು ಜೀವನ ಮಾಡ್ಬೋದು. ಅದೇ ಇಲ್ಲ ಕಿತ್ಕೊಂಡ್ರೆ ಸರ್ಕಾರ, ನಾವೆಲ್ಗೆ ಹೋಗ್ಬೇಕು ಸರ್? ನಾವು ಮಕ್ಕಳು ಹೆಂಗ್ ಸಾಕೋದು? ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲಿಂದ ಕೊಡಿಸ್ಬೇಕು ಸರ್? ಎಲ್ಲ ಇದರಿಂದ ಎಲ್ಲ ಅನಾನುಕೂಲ ಐತೈತಿ ಸರ್. ನಮ್ಗೆ ಇದರಿಂದ ನ್ಯಾಯ ಕೊಡ್ತೀವಿ. ಏಕಾಏಕಿ ಸರ್ ನಮಗೆ ಗೊತ್ತೇ ಇಲ್ಲ. ಕ್ರಯವಾದ ಜಮೀನಿದು. ಒಂದು ಪಾಣಿ ಖಾತೆ ಮಾಡ್ಸಕ್ ಹೋದ್ರೆ ಸರ್, ತಾಲೂಕು ಆಫೀಸ್ ದಣದು 6-10 ವರ್ಷದಿಂದ ದಣಿತಿದೀವಿ ಸರ್. ನಮ್ಗೆ ಇನ್ನೂ ಹತ್ರ ಕೊಟ್ಟಿಲ್ಲ. ಆ ಪಾಣಿನೂ ನಮ್ಗೆ ಪಾಣಿ ಮಾಡ್ಸಕ್ಕೆ ಕೊಟ್ಟಿಲ್ಲ ಸರ್, ಖಾತೆನೇ ಮಾಡ್ಸಿಲ್ಲ. ಎಷ್ಟು ದುಡ್ಡು ಸಾಲ ಮಾಡೋದು, ಖಾತೆದಾರರಿಗೆ ಕೊಡೋದು. ಇವ್ರಿಗೆ ಕೊಟ್ಟಿದ್ದೀವಿ, ನಮ್ಮ ಮಾವರ್ಗೆನೆ ಖಾತೆ ಮಾಡ್ಸಕ್ಕೆ. ಇನ್ನೂ ಖಾತೆಗಳು ಸರಿಯಾಗಿ ಆಗಿಲ್ಲ ನಮಗೆ. ಒಂದು ಪೋಡಿ ಆಗಿಲ್ವಾ, ಒಂದು ಖಾತೆ ಆಗಿಲ್ವಾ, ಎಂಥದ್ದು ಇಲ್ಲ, ಏನೂ ಸಹಾಯ ಇಲ್ಲ ಅಂದಮೇಲೆ ಮತ್ತೆ ಏನು ಸರ್? ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್ಕಾರದಿಂದ. ಸರ್ಕಾರ ಸವಲತ್ತು ನಮಗೆ ಮುಟ್ಟೋದೇ ಇಲ್ಲ. ಯಾವ ಸವಲತ್ತು ದುಡ್ಡು ಕೊಡೋರಿಗೆ ಸಿಗುತ್ತೆ. ನಮ್ಗೆ ಒಂದು ಖಾತೆ ಸರ್, ಆಫ್ಟರ್ ಒಂದು ಖಾತೆ, ಒಂದು ಡೆತ್ ಸರ್ಟಿಫಿಕೇಟ್ಗೆ ಸರ್ ಸಾಯ್ಬೇಕಲ್ಲ ಹೋಗಿ, ಅದನ್ನೇ ಕೊಡ್ತಾ ಇಲ್ಲ ನಮ್ಗೆ. ಒಂದು ಖಾತೆ ಮಾಡಿ ಕೊಡ್ಸಲ್ಲ, ತಿರುಗಬೇಕು ಸರ್ ಬೆಳಗ್ಗೆ ಎದ್ದೆ. ಏನೂ ಇಲ್ಲ. ಈ ಮೈಲಿಂಗ್ ಹೆಂಗ್ ಸರ್ ಪರ್ಮಿಷನ್ ಕೊಟ್ರು? ನಮ್ದು ನಾವೇ ಖಾತೆದಾರರಾಗಿ ನಮಗೆ ವಿಷಯ ಗೊತ್ತಿಲ್ದಲೆ ಇಲ್ಲಿ ಕೊಟ್ಮೇಲೆ ನಾವ್ ಎಲ್ಲಿಗೆ ಹೋಗ್ಬೇಕು? ನಮ್ಗೆ ಗೊತ್ತಿಲ್ಲ ಮೇಲೆ ಏನು ಮಾಡಬೇಕು ಸರ್? ನಾವು ಗೊತ್ತಾಗಬೇಕು ತಾನೆ ನಮಗೆ. ನಾವೇ ಕ್ರಯದಾರರೇ ಇಲ್ಲ ಇಲ್ಲಿ. ಯಾರ್ಯಾರೋ ಬಂದು ಇಲ್ಲಿ ಮಾಡ್ತಾರೆ ಅಂದರೆ ಗೊತ್ತಿಲ್ಲ. ಮೈಲಿಂಗ್ ಮಾಡಿದ್ರೆ ಇಲ್ಲಿ ಎಷ್ಟು ಜನಕ್ಕೆ ಅನಾನುಕೂಲ. ನಾವೆಲ್ಲ SC ST ಅವರು. ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ನಾವ್ ಹೆಂಗಿರ ಎಲ್ಲಿ ಹೋಗ್ಬೇಕು ಸರ್? ಒಂದು ತರಕಾರಿ ಬೆಳಿಬೇಕು ನಾವು. ತರಕಾರಿ ಬೆಳೆದ್ರೆ ಧೂಳು ಕುತ್ಕತೆ. ಪ್ರಾಣಿಗಳು ಸರ್, ನಾವು ಪ್ರಾಣಿಗಳು ಸಾಕ್ಬೇಕು. ಪ್ರಾಣಿ ಪಕ್ಷಿಗಳು ಇಲ್ಲಿ ಎಷ್ಟು ಗಂಧದ ಮರ ಕಡ್ದವ್ರೆ. ಇದು ಅನಾನುಕೂಲ ಅಲ್ವಾ ಸರ್? ಇಲ್ಲಿರ ಯಾರಿಗೆ ಸರ್? ಬೆಳಗ್ಗೆನೆ PDO ಫೋನ್ ಮಾಡಿದೀವಿ, ಅವ್ರು ಇಲ್ಲಿ ಬಂದು ನೋಡಿಲ್ಲ. ಕಂಪ್ಲೇಂಟ್ ಮಾಡಿದ್ವಿ, ನಮಗೆ ಬರಲ್ಲ ಅಂತಾರೆ. ನಾವು ಯಾರಾದ್ರೂ ಹೋಗ್ಬೇಕು ಸರ್ ನ್ಯಾಯಕ್ಕೆ? ನ್ಯಾಯ ನಮ್ಗೆ ಯಾರು ಕೊಡ್ತಾರೆ ಹೇಳಿ? ನೀವೇನೆ ನ್ಯಾಯ ಕೊಡಿಲ್ಲ, ನಮ್ಗೆ ನ್ಯಾಯ ಇಲ್ಲ. ಇವಾಗ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನಾವು ಕೆಲಸ ಮಾಡ್ಸೋಕ್ಕಾಗಲ್ಲ. ಇದನ್ನ ನಿಲ್ಲಿಸ್ಬೇಕು ಸರ್. ಇಲ್ಲಿರೋ ಸುತ್ತಮುತ್ತ ಸರ್, ಸುತ್ತಮುತ್ತ 7 ಹಳ್ಳಿಗೂ ಇಲ್ಲಿ ತೊಂದರೆ ಸರ್. ನಮ್ಮೊಬ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ, ಇಲ್ಲಿ ಸುತ್ತಮುತ್ತ 7 ಹಳ್ಳಿಗಳಿಗೂ ನಾವು ಕೃಷಿನೇ ನಂಬ್ಕೊಂಡು ಬದುಕ್ತಾ ಇರ್ತೀವಿ. ನೀರೇ ಬರಲ್ಲ. ಒಂದು ಬೋರಲ್ಲಿ ನೀರು ನಿಂತೋಗುತ್ತಲ್ಲ ಸರ್, ಒಂದು ಬೋರ್ ಕೊಡಿದ್ರೆ ಅದು ಬೋರಲ್ಲಿ ನೀರು ನಿಂತೋದ್ರೆ ಜನಕ್ಕೆ ಎಲ್ಲಿ ಸರ್ ಅನುಕೂಲನ ಅನಾನುಕೂಲನ? ಅನಾನುಕೂಲ ತಾನೆ. ಮತ್ತೆ ನಾವು ಈ ಕ್ರಷರ್ ಇಲ್ಲಿ ಇವ್ರು ಕ್ರಷರ್ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? ನಾವು ಬೆಂಗಳೂರಿಗೆ ಹೋಗಿ ಕೂಲಿ ಮಾಡೋಕ್ಕಾಗುತ್ತಾ? ಗಾರ್ಮೆಂಟ್ಸ್ಗೆ ಹೋಗೋಕ್ಕಾಗುತ್ತಾ? ಈ ವಯಸ್ಸಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಸರ್ ನಮಗೆ? ಇಲ್ಲಾಂದ್ರೆ ನಮ್ಗೆ ಇಲ್ಲಿ ನ್ಯಾಯ ಗೊತ್ತರಿಸ್ಕೊಡ್ಬೇಕು ಅಷ್ಟೇ. ನ್ಯಾಯನೇ ಇಲ್ಲಾಂದ್ರೆ ನಾವು ಎಲ್ಲಿ ಹೋಗೋಣ ಸರ್? ನಾವು ಹೋರಾಟ ಮಾಡ್ತೀವಿ ಸರ್. ನಮ್ಗೆ ಏನು ಕಾನೂನು ಪ್ರಕಾರ ಮೂಲಭೂತ ಸೌಕರ್ಯ ನಮ್ಗೆ ಏನು ಸರ್ಕಾರದಿಂದ ಕೊಟ್ಟೈತೋ ಅದು ನಮಗೆ ಸಿಗ್ಬೇಕು ಸರ್. ನಮ್ಗೆ ರೈತರು. ನಿಮ್ಮ ಹೆಸರು? ನೀಲಮ್ಮ ಅಂತ ಸರ್. ಆಮೇಲೆ ಒಂದು ಸರ್ ಅಂದ್ಬಿಟ್ಟು ನಮ್ಮ ತಂದೆಯ ಕಾಲದಲ್ಲಿ 1999ರಲ್ಲಿ ಅರ್ಜಿ ಹಾಕಿದ್ರು. ಯಾವುದಕ್ಕೆ? ಗೋಮಾಳ ಉಳುವನೆ ಭೂಮಿಯನ್ನ ಇದಕ್ಕೆ ಅರ್ಜಿ ಹಾಕಿದ್ರು. ಅರ್ಜಿ ಹಾಕಿ ಅವ್ರು ತೀರೋದ್ರು. ಅವ್ರು ತೀರೋದಾದ್ಮೇಲೆ ನಾವೇನ್ ಮಾಡಿದ್ರು, ಅವ್ರು ಡೆತ್ ಸರ್ಟಿಫಿಕೇಟ್ ಹಾಕಿ ನಮಗೆ RI ಇದು ಮಾಡಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಎಲ್ಲ ಮಾಡಿ ಎಲ್ಲ ಆದ್ಮೇಲೂ ಇವರು ಹಕ್ಕುಪತ್ರನೂ ಕೊಡದಲೆ ಈಗ ನಾವು ಅವತ್ತಿಂದ ನಾವು 80-90 ವರ್ಷದಿಂದ ನಾವು ಜಮೀನು ಮಾಡ್ತಾ ಇದ್ದೀವಿ. ಏಕಾಏಕಿ ಇವ್ರು ಏನು ಇಲ್ದಲೆ, ಒಬ್ರಿಗೂ ನೋಟಿಸ್ ಕೊಡದಲೆ, ಒಂದು ಇನ್ಫಾರ್ಮ್ ಇಲ್ದಲೆ, ಏನು ಇಲ್ದಲೆ ನಮ್ಮ ಜಮೀನುಗಳಲ್ಲಿ ಬಂದು ಇವರು ಏಕಾಏಕಿ ಕ್ರಷರ್ ಮಾಡ್ಕೊಬಿಟ್ರೆ ನಾವೆಲ್ಲಿ ಹೋಗೋದು ಸರ್? ನಾವು ಅಷ್ಟೇ ದಲಿತರು. ನಮಗೆ ದಲಿತರಿಗೆ ಗೊತ್ತಲ್ಲ ನಿಮಗೆ, ಈ ಊರಲ್ಲಿ ಯಾರು ನಮಗೆ ಜಾಗ ಕೊಟ್ಟಿದ್ದಾರೆ? ಯಾವ ಫ್ರೀನೇ ಮನೆ ಕೊಟ್ಟಿದ್ದಾರಾ? ಏನು ಕೊಟ್ಟಿದ್ದಾರೆ? ಏನೂ ಸೌಲಭ್ಯ ಇಲ್ಲ. ಅಂಥದ್ರೊಳಗೆ ಇಲ್ಲಿ ಬಂದು ನಾವೇನೋ ಬೆಟ್ಟದಲ್ಲೇನೋ ಒಂದು ಸ್ವಲ್ಪ 1-2 ಎಕರೆ ಉತ್ಕೊಂಡು ಜಮೀನು ಮಾಡ್ತಾ ಇದ್ದೀವಿ, ಅದಕ್ಕೂ ನೆಮ್ಮದಿ ಇಲ್ಲ ಅಂದರೆ ದಲಿತರು ಎಲ್ಲಿ ಹೋಗ್ಬೇಕು ಸರ್? ನಾವು ದಲಿತರು ಇರಂಗೇ ಇಲ್ವಾ ನಾವು? ಅಷ್ಟೇ ಸರ್ ನನ್ನ ಮಾತು ಇಷ್ಟೇ. ಏನಾಗಬೇಕು ಅಂತ ಒತ್ತಾಯ ಮಾಡ್ತೀವಿ ಸರ್. ಪಂಚಾಯತಿಗೆ ನಾವು ಈಗಲೂ ಹೇಳ್ತಾ ಇದ್ದೀವಿ, PDO ಫೋನ್ ಮಾಡಿದ್ದು. PDO ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ತಹಸೀಲ್ದಾರ್ಗೆ ಇನ್ಫಾರ್ಮ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ತಹಸೀಲ್ದಾರ್ಗೆ ಈಗ ಇನ್ಫಾರ್ಮ್ ಮಾಡಬೇಕು, ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಮಾಡಬೇಕು. 118ಗೆ ಫೋನ್ ಮಾಡಿದ್ದು. ಅವರೇನೋ ಪೊಲೀಸ್ನವ್ರು ಅಲ್ಲೇ ಕ್ರಷರ್ ಹತ್ರ ಬಂದ್ಬಿಟ್ಟು ಅಲ್ಲೇ ಮಾತಾಡ್ಕೊಂಡು ಹಂಗೆ ಹೋಗಿದ್ದಾರೆ ಕೀ ಕೊಡಿಸಿ. ಇಲ್ಲೂ ಬಂದಿಲ್ಲ, ಸ್ಪಾಟಿಗೆ ಬಂದಿಲ್ಲ. ಸ್ಪಾಟಿಗೆ ಬಂದು ಏನೂ ಇದು ಮಾಡಿಲ್ಲ ಸರ್. ಮಾತುಕತೆ ಎಲ್ಲಿ ಸರ್? ಒಬ್ರು ಇಲ್ಲ. ಅವ್ರನ್ನ ಕೇಳಿದ್ರೆ ಅವ್ರು ನಮ್ಮ ಹತ್ರ ಏನಿದೆ ಏನು ಇಲ್ಲ, ಬರ್ತದೆ ಅಂತವ್ರೆ. ನಾವು ಸುಮಾರು ಬೆಳಗ್ಗೆ 9 ಗಂಟೆಯಿಂದನೂ ನಾವು ವೆಯ್ಟ್ ಮಾಡ್ತಾ ಇದೀವಿ.
ನಾಷ್ಟ ಇಲ್ಲ, ನೀರಿಲ್ಲ ಇಲ್ಲಿ ಕಾಡಲ್ಲಿ. ವೆಯ್ಟ್ ಮಾಡ್ತಾ ಇದೀವಿ, ಎಲ್ಲಿ ಅಯ್ಯಪ್ಪ ಎಲ್ಲ ಪರಿಚಯನ ಇಲ್ಲ. ಈಗ ಅವ್ರು ಯಾರೋ ಬಂದಿದ್ದವರು, ಇವ್ರು ಏನು ಸರ್ ಇದು ಈ ಥರ ಅನ್ಯಾಯ ಮಾಡಿಬಿಟ್ರೆ ಬಡವ್ರಿಗೆ. ಎಲ್ಲೋ ಬಡವರೆಲ್ಲ ಎಲ್ಲೋ ಹೋಗೋದು, ದಲಿತರುಗಳು ಎಲ್ಲೋ ಹೋಗೋದು. ಇಲ್ಲೆಲ್ಲ ದಲಿತರೇ ಜಾಸ್ತಿ ಇರೋದು. ಇಲ್ಲಿ ಸುಮಾರು ಒಂದು 20 ಜನನು ದಲಿತ, ಎಲ್ಲ SC ಅಷ್ಟೇನೆ. ಬೆಳೀತಾ ಇರೋದೆಲ್ಲ SC ಸರ್. ಇಲ್ಲಿ ಪ್ರಾಣಿಗಳಿಗೆ ಸರ್ ತುಂಬಾ ಅನಾನುಕೂಲ. ಒಂದು ದುರಸ್ತಿ ಆಗಿಲ್ಲ, ಪೋರ್ಡ್ ಆಗಿಲ್ಲ, ಖಾತೆ ಮಾಡಲ್ಲ, ಅದ್ ಮಾಡಲ್ಲ, ಇದ್ ಮಾಡಲ್ಲ ಅಂತಾರೆ. ಇದಕ್ಕೆಲ್ಲ ಹೆಂಗ್ ಮಾಡೋದು? ನಮ್ದೆಲ್ಲ ಒಟ್ಕೂಡ್ಸ್ಬಿಟ್ಟವ್ರೆ, ಪ್ರಾಣಿಗಳನ್ನೆಲ್ಲ ಒಟ್ಕೂಡ್ಸ್ಬಿಟ್ಟವ್ರೆ. 45 ಸಾವಿರ ಬರಲಿ, 400 ಎಕರೆ ಗೋಮಾಳ ಫಾರೆಸ್ಟ್ ಅಂತ ಬಂದ್ಬಿಟ್ಟದೆ ಅಂತ ಕೇಳ್ತಾ ಅಲ್ಲಿ ಹತ್ತಿಸ್ತಾರೆ. MLA ತಕೊಂಡ್ರೆ MLA ಹತ್ತಿಸ್ತಾನೆ. ಇನ್ಯಾರು ತಕ್ಕ ಹೋಗ್ಬೇಕು? ನ್ಯಾಯ ಎಲ್ಲಿ ಸಿಕ್ಬೇಕು ನಮ್ಗೆ? ಇರೋದು ನಮ್ಗೆ 20 ಗುಂಟೆ, 20 ಗುಂಟೆ ಜೀವನ ಕಳ್ಕೊಂಡು ನಾವ್ ಎಲ್ರಿಗೂ ಜೀವನ ಮಾಡ್ಬೇಕು. ಆಮೇಲೆ ಇಲ್ಲಿ ಜನರಲ್ಲು 40 ಮನೆಯವ್ರು ವಾಸ ಮಾಡ್ತೀವಿ. SC ST ಜನ ಒಂದ್ 40-25 ಮನೆಯವ್ರು ಮಾಡ್ತೀವಿ. BCMA ಮಡವಾಳ್ರು ಇಲ್ಲೊಂದ್ 3 ಹೊಡಿತೀವಿ, ಮ್ಯಾಗಡಿಕಿರೋದಲ್ಲ ಮಡವಾಳ್ರು, ಅವ್ರು ಜೀವನ ಮಾಡ್ತೀವಿ 20-20 ಗುಂಟೆ. ಹಿಂದೆ ಯಾವಾಗ ಚೆನ್ನಪ್ಪನ ಕಾಲದಲ್ಲಿ ನಮ್ಗೆ ಆದೇಶ ಮಾಡ್ಕೊಡೋದು ಸರ್ಕಾರ, ಹಕ್ಕುಪತ್ರ ಕೊಟ್ಟದೆ, ಉಳ್ಮೆ ಚೀಟಿ ಕೊಟ್ಟದೆ. ಚೆನ್ನಪ್ಪ ಅವ್ರ ಕಾಲದಿಂದನೂ ನಾವು ಜೀವನಾಂಶ ಮಾಡ್ಕೊಂಡ್ಬಂದಿದ್ವಿ. ನಾವು ಎಲ್ಲೋ ಜೀವನ ಮಾಡಬೇಕು ಇಲ್ಲ ಮಾಡಬೇಕು ಅಂತಂದ್ರೆ ನಮ್ಮ ಜಮೀನುಗಳಿಗೆ ನೋಟಿಸ್ ಕೊಟ್ಟವ್ರ, ಆದೇಶ ಕೊಟ್ಟವ್ರ, ಇಲ್ಲಿ ಏನಾರ ಪರ್ಮಿಷನ್ ತಗೊಂಡು ನಮ್ಮ ಸೈನ್ ಏನಾಗಿದೆ. ಈಗ ನಾವೆಲ್ಲ ಒಟ್ಕೂಡ್ಸಿದ್ವಿ. ಇಲ್ಲಿ ಎಷ್ಟು 450 ಎಕರೆ ಜಮೀನ್ದಾರರು ಪಾಣಿದ್ದೀವಿ. ಈಗ ಒಬ್ರಿಗೆ 10 ಗುಂಟೆ, ಒಬ್ರಿಗೆ 5 ಗುಂಟೆ, ಒಬ್ರಿಗೆ 20 ಗುಂಟೆ, 30 ಗುಂಟೆ ನಾವೆಲ್ಲ ಇಲ್ಲಿ ಆಜು ಬಾಜು ಇದ್ದೀವಲ್ಲ. ನಾವೆಲ್ಲೋ ಜೀವನ ಮಾಡಬೇಕು. ಬಾಲಕೃಷ್ಣವ್ರ ಮನೆ ಜೀವನ ಮಾಡ್ಬೇಕಮ್ಮ, ಶ್ರೀಮಂತ ಬಾಲಕೃಷ್ಣವ್ರ ಮನೆ ಹೋಗ್ಬೇಕಾ, ಡಿ ಸಿ ಮನೆ ಜೀವನ ಮಾಡ್ಬೇಕಾ, ತಹಸೀಲ್ದಾರ್ ಮನೆ ಹೋಗಿ ಕಸ ಗುಡಿಸ್ಬೇಕಾ, ಎಲ್ಲಿ ಜೀವನ ಮಾಡ್ಬೇಕು ನಾವು ಹೇಳಿ? ಇದಕ್ಕೆ ನಮ್ಗೆ ನ್ಯಾಯ ಸಿಕ್ಕವರೆಗೂ ಇಲ್ಲಿಂದ ಪ್ರಾಣ ಕಳ್ಕೊಂಡ್ರು ನಾವು ಬಿಡಲ್ಲ. ಇಲ್ಲ ಬೇಕಾದ್ರೆ ಮಾಗಡಿ ಒಳಗೆ MLA ಕೊಡ್ಸ್ಬಿಡ್ಲಿ, ಬೇಕಾದ್ರೆ 2 ಸೈಟ ಅಲ್ಲಿ ಜೀವನ ಮಾಡ್ಕೊಂಡು ಮುಸ್ಲಿಂ ಮನೆ ಸಿಕ್ಕು ಹೆಂಗಸರು ಕುಡಿಸಿ ನಾವು ಸಿಮೆಂಟ್ ಕಲ್ತ ಜೀವನ ಮಾಡ್ತೀವಿ. ಇಷ್ಟು ಪ್ರಾಣಿ ಇಲ್ಲ, ಒಂದು ಹಂದಿ ಇಲ್ಲ, ಒಂದು ಕಳ್ಳಿ ಇಲ್ಲ, ಒಂದು ನವಿಲಿಲ್ಲ, ಒಂದು ಪೇರು. ಬಿಕಾಸ್ ದನ ಕರ ಮೇವು ಮೇಯಂಗಿಲ್ಲ. ಧೂಳಲ್ಲಿ ಮೇಲ್ಗಡೆ ತರಕಾರಿ ಹಾಕಿದೀವಿ, ಎಲ್ಲ ಧೂಳು ಬಂದು ತರಕಾರಿ ಗಿಡದಲ್ಲಿ ಐತಿ. ಹೆಂಗೆ ಜೀವನ ಮಾಡೋಣ? ಒಳ್ಳೆ ಗಂಧದ ಮರ ಕಡ್ದವ್ರೆ. ನೀಲಗಿರಿ 20 ವರ್ಷದಲ್ಲಿ ಹಾಕಿರೋ ನೀಲಗಿರಿ. ಯಾರು ನಮ್ಮ ದೊಡ್ಡಪ್ಪ ಹಾಕಿರೋ ನೀಲಗಿರಿ ಅದು. ಓಕೆ ಸರ್. ಏನು ನಿಮ್ಮ ಹೆಸರು? ಮಂಜುನಾಥ್. ಇವರು SC ST ಸಮುದಾಯದವರು ಇದ್ದಾರೆ. ಅವ್ರಿಗೊಂದು ನೋಟಿಸ್ ಕೊಡಿದ್ರೆ ಅನಾಕೃತವಾಗಿ ಮಾಡೋದು, ಇವತ್ತು ಕೇಳ್ಬಿಟ್ಟು ಎಲ್ಲ ಮಾಡ್ಬೇಕಾಯ್ತು. ನೋಟಿಸನ್ನು ಕೊಡ್ಬೇಕಾಯ್ತು. ಯಾರಿಗೂ ನೋಟಿಸ್ ಕೊಡದೆ ಏಕಾಏಕಿ ಕೇಳಕ್ ಬಂದಾಗ ದೌರ್ಜನ್ಯ ಮಾಡಿದ್ದಾರೆ. ಬಂದು ಯಾಕೆ ಏನು ಆಯ್ತಲ್ಲ ನಮ್ಮ ಹೆಸರು ಪಾಣಿ ತಮ್ಮನಿಂದ ಕೇಳ್ತಾರೆ. ಇವಾಗ ರೈತರುಗಳು ಬಂದು ಅವರು ಕೇಳ್ತಾರೆ ಅಂದ್ರೆ ಅವ್ರು ರೆಕಾರ್ಡ್ ಎಲ್ಲ ಕೇಳಕ್ ಹೋಗ್ತಾ? ರೆಕಾರ್ಡ್ ಇರ್ತಾನೆ ಕೇಳಿದ್ದು. ಇವತ್ತು ಅವ್ರು ಏನಾದ ಅವ್ರು SC ST ಮೇಲೆ ಪಾಪ ಅವರು ಬೆಳಗ್ಗೆ ಎದ್ದು ಕಲ್ದು ಹೊಡ್ಕೊಂಡು ಇನ್ನೊಂದು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಮಾಡ್ಬೇಕು. ಅವರು ಇದೇ ನಂಬ್ಕೊಂಡು ವ್ಯವಸಾಯ ಮಾಡ್ತಾರೆ. ಇವತ್ತು ಅದು ತಿತ್ಕೊಂಡ್ಬಿಟ್ಟು ಅವ್ರು ಎಲ್ಲೋಯ್ತಾರೆ. ಅವ್ರ ಮಕ್ಳು ಮರು ಇದು ಓದಿಸಿ ಅವ್ರ ಕಷ್ಟ ಸುಖ ಏನು. ಇವಾಗ ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ನಾವು ಇಲ್ಲೇ ನಮ್ದು ಹೊಲ ಇರೋದು. ಆ ಧೂಳು ಬಂದು ಅದ್ಭುತವಾಗಿ ಮನೆಗಳೆಲ್ಲ ಸೀಲ್ಬಿಟ್ಟಿದ್ದಾರೆ. ನಮ್ದು ಇಲ್ಲೇ ಮನೆ ನಿಯರ್ ಇರೋದು. ಮನೆ ಗೋಡೆಲ್ಲ ಕಾಂಪೌಂಡ್ ಇದೆಲ್ಲ ಸೀಲ್ಬಿಟ್ಟೈತೆ. ತಿರ್ಗಾ ಬೋರ್ಗಳಿದೆ, ಬೋರ್ಗಳಿಗೆಲ್ಲ ಏಟಿಕ್ತಾಗ ಮುಚ್ಕೊಂಡ್ಬಿಡ್ತವೆ. ಅಲ್ಲಿ 3-4 ರೂಪಾಯಿ ನೀರ ಸಣ್ಣಾಗಿದೆ. ಈ ರೈತರುಗಳು ಏನು ಮಾಡ್ಬೇಕು? ಬೆಳೆ ಬೆಳೆದಂಗೆ ಬನ್ನಿ ತೋರಿಸ್ತೀವಿ. ಈಗ ಈ ಬೆಳೆ ಬೆಳೆದ್ರೆ ಬಟಣಿ ಗಿಡ ಹಾಕೋರೆ, ಅದ್ರ ಮೇಲೆ ಎಲ್ಲ ಧೂಳು ಬಂದು ಇವ್ರದ್ದು ನೀವು ಏನೊಂದು ಅವೇನೋ ಇದನ್ನ ಮಾಡಿಲ್ಲ, ಅದನ್ನು ಧೂಳು ತುಂಬಿಡೈತೆ. ಇವ್ ಬೆಳೆ ಅವ್ರು ಬೆಳೆ ಪರಿಹಾರ ಕೊಡ್ದಾರು ಎಲ್ಲ ನಿಂತ್ಕೊಂಡು ಪಾಕ ಅಕ್ಕಪಕ್ಕ SC STಗಳೇ BMC ಇದು ಮುಳ್ವಾಡ್ರು ಅವ್ರು ಇವರೆಲ್ಲ ಇದೇ ಜೊತೆ ಇರೋದು. ಇಂಥವ್ರಿಗೆಲ್ಲ ಅನ್ಯಾಯ ಮಾಡೋರು ಎಲ್ಲಿ ಹೋಯ್ತಾರೆ? ತಹಸೀಲ್ದಾರು ಬೆಳಗ್ಗೆ 4 ಸಲ ಫೋನ್ ಮಾಡಿದ್ವಿ, ತಹಸೀಲ್ದಾರು ಕಾನ್ಸು ಮಾಡ್ತಿಲ್ಲ. PDO ಫೋನ್ ಮಾಡ್ರೆ PDO ನಮಗೂ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ನಮ್ಮ ಹತ್ರ ಪರ್ಮಿಷನ್ ತಗೊಂಡಿಲ್ಲ ಅಂತಾರೆ. RI ಫೋನ್ ಮಾಡಿದ್ರೆ RI ಫೋನ್ ಇರ್ತಾ ಇಲ್ಲ. ಇಂಥ ಅಧಿಕಾರಿಗಳು ಮಾಡಿ ಏನ್ಬೇಕು? ಒಬ್ಬ ಸಾರ್ವಜನಿಕರು ರೈತರುಗಳು ಫೋನ್ ಮಾಡ್ತಾರೆ, ಕಷ್ಟ ಸುಖ ಫೋನ್ ಎತ್ತಲಿಲ್ಲ ಆದ್ಮೇಲೆ ಇಂಥ ಅಧಿಕಾರಿಗಳು ಎತ್ತಬೇಕು. ಇವತ್ತು ಬೆಟ್ಟದಲ್ಲಿ ಅದೇ ಒಬ್ಬ ಗಂಧದ ಮರ ಕಡಿದ್ರೆ ನಾನು ಬೆಲ್ಲ ಅಂತ ಹೇಳ್ತಾರೆ. ಈ ಗಂಧದ ಮರ ಹಾಕಿದ್ರಲ್ಲ, ಯಾರು ಕ್ಯಾರೋಣೆ ಹೇಳಿ? ಇದು ಕ್ಯಾರೋಣೆ? ಇವತ್ತು ಫಾರೆಸ್ಟ್ ಇಲಾಖೆ ಲೆಕ್ಕರಿಲ್ಲ ಅವ್ರೆ. ಫಾರೆಸ್ಟ್ ಇಲಾಖೆ ಯಾವ ಇದರಿಂದ ಫಾರೆಸ್ಟ್ ಇಲಾಖೆ ಯಾವ ಥರ ಪರ್ಮಿಷನ್ ಕೊಟ್ಟರು? ಇದು ಫಾರೆಸ್ಟ್ ಇಲಾಖೆ ಬರುತ್ತೆ ಪಕ್ಕ. ಒಂದು ಗಂಧದ ಮರ ತಿದ್ದಾಕೋರಂದ್ರೆ ಒಂದು ಗಂಧದ ಮರ ಅದೇ ರೈತರ ಯಾರು ಗೊತ್ತಿದ್ದ ತಿದ್ದಾಕ್ಬಿಟ್ಟು ಕಡ್ಬಿಟ್ರು ಅಂದ್ರೆ ತಗೊಂಡೋಗಿ ನಾನು ಬೆಲೆ ಮಾಡ್ತಾರೆ. ಇದಕ್ಕೆ ಯಾರು ನಾನು ಬೆಲೆ? ಇವತ್ತು ಇಷ್ಟೆಲ್ಲ ಮಾಡಿ ಇಷ್ಟೊಂದು ತೊಂದರೆ ಕೊಡ್ತಾರೆ ಅಂದ್ರೆ ಇದು ನಾವು ಖಂಡಿಸ್ತೀವಿ. ಬಾಲಕೃಷ್ಣ ಅವರು ಇದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಏನೋ ನ್ಯಾಯ ಒದಗಿಸಿಕೊಡ್ಬೇಕು. ಇವ್ರಿಗೆ ಪರಿಹಾರ ಸಿಕ್ಕಿ ಇದು ಮಾಡೋದಕ್ಕೆ ಯಾವುದು ಕೆಲಸ ಮಾಡಕ್ ಬಿಡಲ್ಲ. ಅಷ್ಟಮಾತು ಮುಂದೆ ಮಾಡ್ರೆ ವಿಶ್ವಾಸ ತಗೊಂಡು ನಮ್ಮ ರೈತಗಳೆಲ್ಲ ಸೇರಿ ಒಂದು ಕೃಷಿ ಬಟ್ಟೆ ತಗೊಂಡು ಇವ್ರಿಗೋಸ್ಕರ ಪ್ರಾಣ ಕೊಡ್ತಾರೆ. ಇವಾಗ ದನ ಕರುಗಳು ಸರ್ ಸುತ್ತಲೂ 10 ತಳ್ಳಿ ದನ ಮೇಯಿಸೋದು ಇಲ್ಲೇನೆ. ನಾವು ದನ ಮೇಯಿಸೋದು ಇಲ್ಲೇನೆ. ದನ ಕರುಗಳಿಗೆ ಮೇವಿಲ್ಲ. ಈ ಧೂಳುಗಳು ಬಂದು ನೀವು ಒಂದು ಮೇಲ್ಗಡೆ ತೋರಿಸ್ತೀವಿ. ಇವತ್ತು ಎಷ್ಟು ದನಗಳು ನೋಡಿ ಬನ್ನಿ. ಈ ದನ ಕರು ಧೂಳ ದನಗಳಿಗೆ ಕಾಯಿಲೆ ಬಂದು ಯಾರು ನೋಡ್ತಾರೆ? ಇವಾಗ ಒಂದು ಫೋನ್ ಮಾಡಿ ಡಾಕ್ಟರ್ಗಳೆಲ್ಲ ಮಾಡಿ ಒಂದು 10 ದಿವಸ ಬಿಡ್ಕೊಂಡು ಬರ್ತಾರೆ. ದನ ಕರುಗಳು ಕಾಯಿಲೆ ಬಂದು ಇವೆಲ್ಲ ಸಾಯ್ತವೆ. ಈ ಧೂಳು ಕುಡಿಯೋ ನೀರು ಮಲಿನ ಆದ್ರೆ ಯಾರು ಹೊಣೆ? ಇದೆಲ್ಲ ನೋಡಿ ಇವತ್ತು ಇದು ಏನಾದ್ರು ತಹಸೀಲ್ದಾರು ಫೋನ್ ಎತ್ತಿಲ್ಲ. ನಾವು DSP ಫೋನ್ ಮಾಡಿದ್ದು. DSP ನೋಡಿ ಅಲ್ಲೇ ಅರ್ಧ ಗಂಟೆ ಫೋನ್ ಮಾಡಿ ನಾನು ತಗೊಂಡು ಮಾತಾಡ್ತೀನಿ. DSPನೂ ತಿರ್ಗಾ ರಿಟರ್ನ್ ಕಾಲ್ ಮಾಡಲಿಲ್ಲ. 112 ಕಾಲ್ ಮಾಡೋ ಪೊಲೀಸ್ನವ್ರು ಬಂದರು. ಪೊಲೀಸ್ನವ್ರು ಬಂದ್ಬಿಟ್ಟು ಅವ್ರ ಹತ್ರ ನಮ್ಮ ಕೀ ಇದು ಮಾಡಿ ಕೀ ಎಲ್ಲ ರಿಟರ್ನ್ ಅವ್ರಿಗೆ ಕೊಡಿಸಿ
ಎಲ್ಲ ಹೋಗಿದ್ದಾರೆ. ಈ ಪೊಲೀಸ್ನವರು, ತಹಸೀಲ್ದಾರರು, DSP ಎಲ್ಲ ಅವ್ರಿಗೆ ಸಪೋರ್ಟು. ಎಲ್ಲೋ ತಮಿಳ್ನಾಡಿನ ಬಂದಿರೋನಿಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಾರೆ ಅಂದರೆ ನಮ್ಮ ತಾಲೂಕು ಜನರಿಗೆ ಇಷ್ಟು ಹೆಲ್ಪ್ ಮಾಡಲಿಲ್ಲ ಅಂದರೆ ಯಾಕೆ ಬೇಕು ಈ ಥರ? ಇವತ್ತು ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆಗಿ ತಹಸೀಲ್ದಾರ್ ಆಫೀಸ್ ಮುಂದೆ ವಿಶ್ವ ಬಟ್ಟ ತಂದು ಕುತ್ಕೋತೀವಿ. ಮುಂದೆ ಏನಾಗುತ್ತೋ ಆಗಲಿ ಅದನ್ನ ನಾವು ಇದನ್ನ ಮಾಡ್ತೀವಿ ಸರ್. ತಮ್ಮ ಹೆಸರು? ಕಾಂತರಾಜು ಅಂದ್ಬಿಟ್ಟು ನಾವು ಕುರುಪಳದು. ಈ ಜಮೀನು ತಗೊಂಡು ಆಗಲೇ ಒಂದು 50 ವರ್ಷ ಆಗಿದೆ ಕ್ರಯಕ್ಕೆ. ಇದು ನಾವು 3ನೇರು, ಅವರು ಇಬ್ಬರು ಮಾರೇವರೇ, ನಾವು 3ನೇರು. ಪಾಣಿ ಮೆಟೇಷನ್ನು ಪ್ರತಿಯೊಂದು ಎಲ್ಲ ನಮ್ಮಲ್ಲದೆ 2 ಎಕರೆ. ನಾವು 3 ಜನ ಅಣ್ಣ ತಮ್ಮದಿರು. 3 ಜನಕ್ಕೂ ನಾನು ಖಾತೆ ಮಾಡಿಸಿದ್ದೀನಿ, ಜಂಟಿ ಖಾತೆ ಎಲ್ಲ ಮಾಡಿಸಿ ರೆಡಿ ಮಾಡಿ. ನಮ್ಮನ್ನ ಯಾವುದಕ್ಕೂ ಕರೆದೂ ಇಲ್ಲ, ಬಿಟ್ಟು ಇಲ್ಲ. ನಮ್ಮನ್ನ ಯಾವ ಊರು ಮಳೆ ಸೊಪ್ಪು ಬಂದಿಲ್ಲ, ನಮ್ಮದೇ ಸರ್ವೇರ್ ಬಂದೆಲ್ಲ ಇದೆಲ್ಲ ತೋರಿಸ್ಕೊಂಡಾಗಿ ಬಿಟ್ಟವ್ರೆ ಅಂತ ಅಕ್ರಮವಾಗಿ ಮಾಡ್ತಾವ್ರೆ. ಅದಕ್ಕೋಸ್ಕರವಾಗಿ ನಮಗೆ ತೊಂದರೆ ಆಯ್ತಾ ಇದೆ, ನಮ್ಗೆ ಅನ್ಯಾಯ ಆಯ್ತಾ ಇದೆ. ನಾವು ಇದರಿಂದ ಜೀವನ ಮಾಡಬೇಕು. ಯಾವುದೇ ಸರ್ವೆ ನಂಬರ್? ಯಾವ ಊರು, ಯಾವ ಸರ್ವೆ ನಂಬರು? ಇದು ದುಬ್ಗಟ್ಟಿಗೆ ಸರ್ವೆ ನಂಬರು 47/51. 2 ಎಕರೆ ಜಮೀನು. ಎಷ್ಟು ಎಕರೆ ಇದೆ? ಇದು 2 ಎಕರೆ. ನಿಮ್ಮದು? ಇದು 2 ಎಕರೆ. ಆಜಿ ಬಾಜಿ ಆ ಕಡೆ ತಗಿಕುಪ್ಪೆವು ಅವೇ ಮರಿ. ಅಂದಾಜು ಎಷ್ಟು ಎಕರೆ ಇರ್ಬೋದು? ಅಂದಾಜು ಹೇಳು. ಅಂದಾಜು ಒಂದು 25-30 ಎಕರೆ ಅಂದ್ಬಿಡಿ. ಈಗ ನಿಮ್ಮ ಸಮಸ್ಯೆ ಏನಾಯ್ತಾಯ್ತು ಇಲ್ಲಿ? ಸಮಸ್ಯೆ ಏನು? ನಮ್ಮ ಸಮಸ್ಯೆ ಏನೂ ಇಲ್ಲ. ನಮ್ಮ ಜಮೀನ ಅಕ್ರಮವಾಗಿ ಮಾಡ್ಕೊಂಬಿಟ್ಟವ್ರೆ. ನಮ್ಮನ್ನ ಹೇಳು ಇಲ್ಲ, ಕೇಳು ಇಲ್ಲ. ನಮ್ದು 2 ಎಕರೆ ಜಮೀನು ನಿಮ್ದು ಇಲ್ಲ ಅಂತ ಹೇಳ್ತಾವ್ರೆ. ನಾವು ಆದೇಶ ಎಲ್ಲ ಮಡಗಿದ್ದೀವಿ, ಕ್ರಯಪತ್ರ, ಪಾಣಿ ಸರ್ವೆ ಇದು ಎಲ್ಲ ಮಡಗಿದ್ದೀವಿ. ಈಗ ನಮ್ಗೆ ಅನ್ಯಾಯ ಆಯ್ತದೆ. ನಮಗೆ ನೀವು ಅದನ್ನ ಈಗ ನಿಮ್ಮ ಹೆಸರಲ್ಲಿ ದಾಖಲೆ ಎಲ್ಲ ಇದೆ? ಕಂಪ್ಲೇಂಟ್ ಕೊಟ್ಟಿಲ್ಲ, ಭೇಟಿ ಮಾಡಿದ್ರಾ? ಎಂಥದ್ದು ಮಾಡಿಲ್ಲ. ಈಗ ಮಾಡಬೇಕು. ಗೊತ್ತಿಲ್ದಂಗೆ ಮಾಡಿರೋದು. ಗೊತ್ತಿಲ್ದಂಗೆ ನಮಗೆ ಗೊತ್ತೇ ಇಲ್ಲ. ಈಗ ನಿಮ್ಮ ಹೆಸರು ದಾಖಲೆ ಎಲ್ಲ ಐತಾ? ಎಲ್ಲ ಅದೇ. ಈ ಪ್ರೆಸೆಂಟ್ ಇವತ್ತಿನವರೆಗೂ ಐತಾ? ಪಾಣಿ ತೆಗ್ಸಿದ್ರಿ ಇವತ್ತು? ಪಾಣಿ ಇವಾಗ ತಗೋಬಹುದು. ನಿಮ್ಮ ಹೆಸರಲ್ಲಿ ಐತೆ? ನಮ್ಮ ಹೆಸರು. ಲೋನು ಐತಾ? ಇದು ಲೋನ್ ಮಾಡ್ಸಿಲ್ಲ. ಲೋನ್ ಮಾಡ್ಸಕ್ಕೆ ನಮ್ಗೆ ತಗಿಕುಪ್ಪೆದು ಲೋನ್ ತಗೊಂಬಿಟ್ಟ ಮೇಲೆ ದುಬ್ಗಟ್ಟಿಗೆ ತಗೊಳಂಗಿಲ್ವಂತೆ. ತಗಿಕುಪ್ಪೆ ಕ್ಯಾನ್ಸಲ್ ಮಾಡಿ ದುಬ್ಗಟ್ಟಿಗೆ ತಗೋಬಹುದು. ಈಗ ತಗಿಕುಪ್ಪೆಲ್ ತಾಂಡಿದ್ದೀರಾ? ತಾಂಡಿದೀವಿ, ಬೆಳಗುಂಬದಲ್ಲಿ ತಾಂಡಿದೀವಿ. ಈಗ ನಿಮ್ಮೊಬ್ಬರದ್ದು ಈ ತರ ಆಗೈತಾ, ಎಲ್ಲರದ್ದು ಈ ತರ ಆಗೈತೆ? ಇಲ್ಲಿ ಎಲ್ಲಾರ್ದು ಸುತ್ತಮುತ್ತ ಎಲ್ಲಾರ್ಗು ಅನ್ಯಾಯ ಮಾಡ್ತಾವ್ರೆ. ಏನ್ ನಿಮ್ಮ ಹೆಸರು? ಅನ್ಯಾಯ ಅಂತ. ಅಣ್ಣಯ್ಯ. ಮಾಡಬೇಕೋ ಬೇಡವೋ? ಬೇಡ, ಮಾಡೋದು ಬೇಡ. ಯಾಕೆ ಬೇಡ ಅಂತೀರಿ? ನಮ್ಗೆ ಅನ್ಯಾಯ ಆಯ್ತದೆ. ಧೂಳು ಬರ್ತದೆ, ಡೈರೆಮೆಂಟ್ ಇಕ್ತಾರೆ. ಬೋರ್ಗಳಲ್ಲೆಲ್ಲ ಬೋರ್ ಅಧ್ವಾನ ಆಯ್ತವೆ. ಇವಾಗ ಮನೆಗಳು ಅಧ್ವಾನ, ಜಮೀನು ಅಧ್ವಾನ. ಆಮೇಲಿಂದ ಯಾವ ಬೆಳೆನೂ ಆಗಲ್ಲ. ಧೂಳೆಲ್ಲ ಬಂದು ಕೂತ್ಕೊತದೆ. ನಮಗೆ ಭಾಳ ಅನ್ಯಾಯ ಆಯ್ತದೆ, ಭಾಳ ತೊಂದರೆ ಆಯ್ತದೆ. ಅದಕ್ಕೋಸ್ಕರವಾಗಿ ನಿಲ್ಲಿಸ್ಬೇಕು. ಕುರುಬರಪಾಳ್ಯ ನಮ್ದು. ಏನು ಏನಕ್ಕೆ ಬಂದಿದ್ದೀರಿ ಇಲ್ಲಿ? ಕ್ರೈಸ್ತರ ತಡೆಯಕ್ಕೆ ಬಂದಿದ್ದೀವಿ. ಯಾವ ಸರ್ವೆ ನಂಬರು? 45-47. ಆಮೇಲೆ ಇನ್ನೆಷ್ಟು ಸರ್ವೆ ನಂಬರ್ ಅವೆ? 2 ಸರ್ವೆ ನಂಬರ್ ಇದೆ. 2 ಸರ್ವೆ ನಂಬರು. ಏನು ಮಾಡ್ತಾವ್ರಿ ಇಲ್ಲಿ? ಬಂದು ಕ್ರೈಸ್ತರ ಮಾಡ್ತಾ ಇದ್ದಾರೆ. ಉದ್ಯಮಿ ಬಂದು ತಮಿಳ್ನಾಡಿಂದ. ನಿಮಗೆ ಪರ್ಮಿಷನ್ ಕೊಟ್ಟವ್ರ ಅವ್ರಿಗೆ? ಗೊತ್ತಿಲ್ಲ ಸರ್. ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಂ, ಈಗ ಸರ್ವೆ ನಂಬರ್ ನೀವು ಮಾರಿದ್ದೀರಿ ಅವ್ರಿಗೆ? ಇಲ್ಲ, ಮಾರಿಲ್ಲ. ವಿತ್ ಡಾಕ್ಯುಮೆಂಟ್ಸು ಎಲ್ಲ ನಮ್ಮ ಹತ್ರ ಪೇಪರ್ ಇದೆ. 100-120 ವರ್ಷದಿಂದ ನಾವು ಪೊಸಿಷನ್ ಇದ್ಕೊಂಡು, ರೆಕಾರ್ಡ್ ಇದ್ಕೊಂಡು, ಪಾಣಿ ಇದ್ಕೊಂಡು ಇಲ್ಲಿ ನಮಗೆಲ್ಲ ದಲಿತರು 40 ಮನೆಯವರು ಗ್ರಾಮ ವಾಸವಾಗಿದ್ದು 10 ಗಂಟೆ 20 ಗಂಟೆ ಸರ್ಕಾರವನ್ನು ನಮಗೆ ಆದೇಶ ಮಾಡಿಕೊಂಡು ಬಗರ್ಕುಂಬಗಳಲ್ಲಿ ನಮಗೆ ಚೀಟಿನೂ ಕೊಟ್ಟಿದ್ದು ನಾವು ಜೀವನ ಮಾಡಿಕೊಂಡು ದನ ಕರು ಮೇಕೆ ಮೇಯಿಸ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇನು ಪ್ರಾಣಿಗಳು ವಾಸ ಮಾಡ್ತವೆ? ಕರಡಿ, ಹುಲಿ, ನವಿಲು, ಚಿರತೆ, ಜಿಂಕೆ, ಎಲ್ಲ ಪ್ರತಿಯೊಂದು ಪ್ರಾಣಿನೂ ಒಂದು ಕಣ್ಣು ಕಾಣ್ತಾ ಇಲ್ಲ. ಬಂದ್ಮೇಲೆ ಒಂದು ಕಣ್ಣು ಕಾಣ್ತಾ ಇಲ್ಲ. ಏನು ಮಾಡ್ತಾವ್ರಿ ಇಲ್ಲಿ? ಬ್ಲಾಸ್ಟ್ ಮಾಡ್ತಾರೆ. ಇದೆಲ್ಲ ಬ್ಲಾಸ್ಟ್ ಮಾಡಿ ಇಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ. ಕಲ್ಲುಗಳೆಲ್ಲ ಬಂದು ಬೀಳ್ತೇವೆ, ಹೊಲಗಳಿಗೆ ಧೂಳೆಲ್ಲ ಬರ್ತದೆ. ತರಕಾರಿ ಹಾಕಿದ್ದೀವಿ ನಾವು. 20 ಗುಂಟೆ 30 ಗುಂಟೆ ಜಮೀನು ಇಟ್ಕೊಂಡು ಜೀವನ ಮಾಡ್ಕೊಂಡು ನಾವು ಜೀವನ ಒತ್ತರ ಇದ್ರೆ ಮಾರ್ಕೆಟ್ಗೆ ಬರಬೇಕು, ಜೀವನ ಮಾಡಬೇಕು, ದನ ಕುರಿ ಮೇಯಿಸ್ಬೇಕು, ಜೀವನ ಮಾಡಬೇಕು. ನಮಗೆ ಯಾವುದು ಗೌರ್ಮೆಂಟ್ ಕೆಲಸ ಇಲ್ಲ, ಏನೂ ಇಲ್ಲ. ನಾವೆಲ್ಲ ತೀರಾ ಕಡು ಬಡವರು. ನಾವು ದೀನ ದಲಿತರು. ನಮಗೆ ನ್ಯಾಯ ಸಿಗಬೇಕು. ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಆಗಕೂಡದು. ಪಂಚಾಯತ್ ಪರ್ಮಿಷನ್ ತಗೊಂಡು ಯಾವುದೂ ತಗೊಂಡಿಲ್ಲ ಸರ್. ಗೊತ್ತಾ ನಿಮಗೆ? ಗೊತ್ತು ಸರ್. ಪಿಡಿಒ ತಗೊಂಡು ಮಾತಾಡಿದ್ದೀವಿ. ಪಂಚಾಯತ್ ತಂಡಿಂದ ನಾವು ಆಜಿ ಬಾಜರಿಗೆ ನೋಟಿಸ್ ಕೊಟ್ಟಿಲ್ಲ. ಅನುಕೃತವಾಗಿ ಬಂದು ಒಂದು ವಾರದಿಂದ ಸೋಮವಾರದಿಂದ ಮಾಡ್ತಾ ಇರೋದು. ಯಾರೋ ಮುಸ್ಲಿಮ್ಸ್ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ. 10 ದಿವಸ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಕ್ರಮವಾಗಿ ಇದು ಮಾಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ನಾವು ಕೃಷಿ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ನಾವು ಯಾವುದು ತಡೀತೀವಿ, ಬಿಡೋದಿಲ್ಲ. ಶಾಸಕರಲ್ಲ, ಇನ್ನೊಬ್ರು ಹೇಳಿದ್ರೆ DC ಹೇಳಿದ್ರು ಬಿಡಲ್ಲ. ತಾಯಿಸರು ಇಲ್ಲಿಂದ ಸಾಯ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಒಂದು ಅಡಿ ಜಮೀನಂತೂ ಬಿಡಲ್ಲ. ಸಂವಿಧಾನವಾಗಿ ಏನೇನು ಕಾರಣ ಹೋರಾಡ್ತೀವಿ. ಆಫೀಸಲ್ಲಿ ನೀನು ಆಫೀಸಲ್ಲಪ್ಪ ಯಾವಂತ ಗೊತ್ತು?
ಏನಣ್ಣ ನೀ ಪತ್ರ ಕೊಡೋದು. ಅಣ್ಣ ಇಲ್ಲಿಗೆ ಯಾರು ಅಂತ ಪತ್ರಾಡ್ಕೊಂತಾರೆ ಕಾರು ಇಲ್ದಲ್ಲಿ ನೀನ್ ಹೆಂಗಪ್ಪ ಮಾಡಿದ್ಯಾ ಆಯ್ತು ನೀನು ಇಲ್ಲೇ ಅದೇ ವಿಷಯ ನೀನ್ ಡಾಕ್ಯುಮೆಂಟ್ಸ್ ಕೊಡು ಆಯ್ತು ಒಂದ್ ಕೇಳಲಿ ನೀನ್ ಡಾಕ್ಯುಮೆಂಟ್ಸ್ ಇಲ್ದಾನೆ ಹೆಂಗ್ ಮಾಡ್ತೀಯಪ್ಪ ತೋರ್ಸಪ್ಪ ನಿಂದ ಏನಾಯ್ತು ಅಂತ ನೀನ್ ಬರೋದಲ್ಲ ಪೇಪರ್ ಕಾರ ತಮ್ಮ ನಿಲ್ಸ್ಕೊಂಡು ಇಷ್ಟು ಕೆಲಸ ಮಾಡ್ತೀನಿ ಅಂದ್ರೆ ನೀನ್ ಏನ್ ಡಾಕ್ಯುಮೆಂಟ್ಸ್ ಆಯ್ತಾ ಬಂದ ತೋರ್ಸಕ್ ಏನ್ ತೋರ್ಸಕ್ ನೀನು ಹೇಳ ಕೇಳಿಸ್ಕೊ ಬಂದ್ಮೇಲೆ ಬಂದಿತ್ತಾನೆ ಇಲ್ಲಿ ಬಂದ್ಮೇಲೆ ಯಾರು ಬಂದ್ 4 ಜನ ಬಂದು ಕೇಳ್ರೆ ಡಾಕ್ಯುಮೆಂಟ್ಸ್ ಕೊಡು ಏನಾಯ್ತು ನಿನ್ ಪ್ರೂಫ್ ಅಂತ ಕೇಳಿದಾಗ ಯಾರಿಗೆ ಏನ್ ತೋರಿಸ್ತೀಯಾ ಏನ್ ತೋರಿಸ್ತಾ ಆಯ್ತು ಇಲ್ಲಿ ತೋರ್ಸಿ ನಾವು ಕರ್ಕೊಂಡು ಹೋಗಿ ಎಲ್ಲಿ ತೋರಿಸ್ತೀಯಾ ಎಲ್ಲಣ್ಣ ಅವರು ಯಾರು ತೋರಿಸ್ತಾ ಅಪ್ಪನ ಜಮೀನ್ ಬಂದಿಲ್ಲ ಇನ್ನೊಬ್ರು ಜಮೀನ್ ಬಂದಿಲ್ಲ ಅಂತ ಜಮೀನ್ ನಾವು ಕೇಳ್ತಾ ಇದೀವಿ ಅವ್ನ ಅಮ್ಮ ನಿಂತು ಏನದೋ ಪ್ರೂಫ್ ತಮ್ಮ ತೋರ್ಸ್ಬಿಟ್ಟು ಆಚೆ ಇಸ್ಕೊಂಡು ಹೋಗು ಇವ್ ಯಾವನ್ ಕೇಳಿ ಹೇಳಿಕ್ಕೆ ಪ್ರೂಫ್ ಇಲ್ಲ ಪ್ರೂಫ್ ಕೇಳ್ತಾ ಇದೀನಿ ನಾನೀಗ ಪ್ರೂಫ್ ಕೊಡು 5 ನಿಮಿಷ ಯಾಕೆ ಕೇಳಿ 5 ನಿಮಿಷ ಯಾಕೆ ನೀನು 5 ನಿಮಿಷ ಅಲ್ಲ ನಿಮಿಷ ಕಾಯಿಲೆ ಬರುತ್ತೆ ಎಲ್ಲ ನೀ ಬರ್ದಕ್ ನಾವ್ ಕಾಯಕಲ್ಲ ಪೈರಪ್ಪ ಇಲ್ಲಿ ನಾವ್ ಕೇಳ್ತೇವೆ ಅರ್ಜೆಂಟ್ ಯಾವ್ದು ಆಗಲ್ಲ ಅಣ್ಣ ಅರ್ಜೆಂಟ್ ಇದ್ರೆ ಹೆಂಗ್ ತಮ್ಮ ಹೆಂಗಾಗ್ದೆ ಅಕ್ಕಪಕ್ಕದವ್ರು ಹೇಳಿದ್ಯಾ ಗೌರ್ಮೆಂಟ್ ಅಲ್ಲಪ್ಪ ಇದು ಗೊತ್ತಿಲ್ಲ ಆಯ್ತಾ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನಾವು ಮಾಡಿದೀವಿ ಪರ್ಮಿಷನ್ ಅಪ್ರೂವಲ್ ನಿಂಗೆ ಮಾಡ್ಸಕ್ಕೆ ಅಪ್ರೂವಲ್ ಮೇಲೆ ನೀನ್ ಬರೋದಲ್ಲ ಯಾರು ಹುಡುಗರು ಎಷ್ಟೊತ್ತು ಬೇಕು ತಮರಕ್ಕೆ ಎಷ್ಟೊತ್ತಿಗೆ ಬೇಕು ತರಕ್ಕೆ ಆಯ್ತು ಅಣ್ಣ ಇಷ್ಟ ತನಕ ಯಾರನ್ನ ಜ್ವರ ಮಾತಾಡ್ತಿತ್ತು ನೀನೇ ಮಾತಾಡಿದ ಸ್ಟಾರ್ಟಿಂಗು ಏನಲ್ಲ ನೀನೇ ರೋಡ್ ಮಾಡ್ತಾ ಇತ್ತು ಗಾಂಜಾ ಡ್ರಗ್ಸ್ ಅಫೀಮ ಅಲ್ಲ ಹಣ್ಣು ಬೆಳಿಗ್ಗೆ ನೀವು ಹೋದರೆ ಇಸ್ಕೊಳ್ಳೋ ಅವನಿಗೆ ಪರ್ಮಿಷನ್ ಡಾಕ್ಯುಮೆಂಟ್ಸ್ ಯಾರು ಪ್ರೊಕ್ಯೂರ್ ಹೆಂಗ ಮಾಡ್ತಾ ಇದ್ದೀನೋ ಯಾರಂತ ತಡೆದಿ ನೀನು ಗುಂಡೆ ತಾಕದು ಪರ್ಮಿಷನ್ ಮಾಡ್ತಾ ಅವನು ಸುಳೆ ಮಗ ಅವನು ಅವನು ಎಲ್ಲಿಂದ ನಾ ಬಂದ್ಬಿಟ್ಟು ನೀನು ಇಷ್ಟೊಂದು ರೋಡ್ ಮಾಡ್ತೀನಿ ರೈತರು ಕಣಪ್ಪ ಇದರಿಂದ ನಿಲ್ಸ್ಕೊಂಡು ಜೀವನ ಮಾಡ್ತಾರೆ 3 ವರ್ಷದಿಂದ ಜಮೀನು ಮಾಡ್ತಾ ಇದೀವಿ ಇಲ್ಲಿ ಇವಾಗ ಬಂದ್ಬಿಟ್ಟು 3 ವರ್ಷ ಅಲ್ಲ ಕಣಲೇ 100 ಪರ್ಮಿಷನ್ ಕೊಟ್ಟಂತೆ ಬಂದ್ಬಿಟ್ಟಂತೆ ಆ ಮ್ಯಾಗಡಿ ಜಮೀನು ಕೊಟ್ಬಿಡ್ತೀವಿ ಮಾಡ್ಕೊಂಡು ಹೋಗಿರೋ ಒಂದು 25 ಜನ ಬಂದವರು ಅವನು ತೋರಿಸ್ತಾ ಅಕ್ಕಪಕ್ಕದವ್ರು ನೋಟಿಸ್ ಕೊಟ್ಟಿಲ್ಲ ಅವ್ರು ಹೆಂಗ್ ಸ್ಟಾರ್ಟ್ ಮಾಡಿದ್ರು ಪರ್ಮಿಷನ್ ಕೊಟ್ರಂತೆ ಪರ್ಮಿಷನ್ ಅದೊಂದು ಇಟ್ಕೊಳ್ಳೋಣ ಲಾರಿ ಅಣ್ಣ ಇದು ವಿಡಿಯೋ